ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಾಲುರಘು ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಟ್ರೈ ಕಲರ್ ಪೂರಿ ಹಾಗೂ ಕಡಲೆಕಾಳು ಸಾಗು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ, ಒಂದು 2 ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, 1 ಸ್ಪೂನ್ ಅಷ್ಟು ಧನಿಯಾ ಪುಡಿ, 1.5 ಸ್ಪೂನ್ ಅಷ್ಟು ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಒಂದು ಕುಕ್ಕರ್ ಅನ್ನು ಬಿಸಿ ಮಾಡೋದಕ್ಕೆ ಇಟ್ಟು ಅದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ, ನಂತರ ಕರಿಬೇವು, ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ತೆಳ್ಳಗೆ ಕಟ್ ಮಾಡ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈಗ ಇದನ್ನು ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಈ ರೀತಿಯಾಗಿ ಮಕ್ಕಳು ಮಾಡಿಕೊಡಿ, ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಅಟ್ರಾಕ್ಟ್ ಆಗೋ ಇರುತ್ತೆ ಅಲ್ವಾ. ನಂತರ ಇದಕ್ಕೆ ರಾತ್ರಿನೇ ನೆನೆಸಿಟ್ಕೊಂಡಿರುವಂತಹ ಕಡಲೆಕಾಳನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಕಡಲೆಕಾಳಲ್ಲಿ ತುಂಬಾನೇ ಫೈಬರ್ ಕಂಟೆಂಟ್ ಇರುತ್ತೆ, ಮತ್ತೆ ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ ಅಂತಾನೆ ಹೇಳ್ಬೋದು. ನಂತರ ಸ್ವಲ್ಪ ಅರಿಶಿನ ಹಾಕಿ ಒಮ್ಮೆ ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ಳಿ. ಈ ಕಡಲೆಕಾಳನ್ನ ನಾವು ಸೇವನೆ ಮಾಡೋದ್ರಿಂದ ವೆಯ್ಟ್ ಲಾಸ್ ಮಾಡೋರ್ಗೂ ಸಹ ಇದು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಕಡಲೆಕಾಳು. ಮತ್ತೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ 3 ಇಂದ 4 ನಿಮಿಷ ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೂ ನಾವು ಇದನ್ನ ಕುಕ್ ಮಾಡ್ಕೊಳ್ಳೋಣ. ಯಾಕೆಂದ್ರೆ ನಾನಿಲ್ಲಿ ಯಾವುದನ್ನು ಫ್ರೈ ಮಾಡ್ಕೊಂಡಿಲ್ಲ, ಸೊ ಡೈರೆಕ್ಟ್ ಆಗಿ ರುಬ್ಬಿರೋದ್ರಿಂದ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡೆ. ಈಗ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನು ಆ್ಯಡ್ ಮಾಡ್ಕೋಬೇಡಿ. ನಮ್ಗೆ ಇಲ್ಲಿ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಾಗಿರೋದ್ರಿಂದ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಮೇನ್ ಇದಕ್ಕೆ ಮೇಲೆ ಸ್ವಲ್ಪ 1-2 ರಿಂದ 3 ಸ್ಪೂನ್ ಅಷ್ಟು ಕಸೂರಿ ಮೇಥಿಯನ್ನು ಆ್ಯಡ್ ಮಾಡಿ ಟೇಸ್ಟ್ ತುಂಬಾ ಅದ್ಭುತವಾಗಿ ಬರುತ್ತೆ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಇದನ್ನು ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಈಗ ಇದನ್ನು ಒಂದು 3 ರಿಂದ 4 ವಿಷಲ್ ಬರೋ ಥರ ಕುಕ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಈಗ ಗ್ರೇವಿ ರೆಡಿ ಆಗಿದೆ. ಈಗ ಪರ್ಫೆಕ್ಟಾಗಿ ಬಂದಿದೆ. ಈಗ ಕಡಲೆಕಾಳಿನ ಗ್ರೇವಿ ರೆಡಿ ಆಗಿದೆ. ಈಗ ನಾವು ನೆಕ್ಸ್ಟ್ ಟ್ರೈ ಕಲರ್ ಪೂರಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಮಕ್ಕಳಿಗೆ. ಈ ರೀತಿಯಾಗಿ ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ಸಣ್ಣದಾಗಿ ಹಚ್ಕೊಂಡು ಪ್ಯೂರಿನ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ 3 ಸಪ್ರೇಟ್ ಪ್ಲೇಟ್ಗಳಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಮೊದಲಿಗೆ ನೀರಲ್ಲಿ ಕಲಿಸ್ಕೊತಾ ಇದ್ದೀನಿ. ನಂತರ ಬೀಟ್ರೂಟ್ ಪ್ಯೂರಿಯಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನಂತರ ಕ್ಯಾರೆಟನ್ನು ಹಾಕಿ ಅದನ್ನು ಸಹ ಅದೇ ರೀತಿಯಾಗಿ ಕಲಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, 3 ಕಲರ್ ಸಹ ರೆಡಿಯಾಗಿದೆ. ನೀವು ಬೇಕಾದ್ರೆ ಇಲ್ಲಿ ಪಾಲಕನ್ನು ಸಹ ರುಬ್ಬಿಟ್ಟು ಪಾಲಕ್ ಪ್ಯೂರಿನೂ ಸಹ ಹಾಕಬಹುದು, ಬಹಳ ಚೆನ್ನಾಗಿರುತ್ತೆ. ಈಗ ಆ 3 ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ನಾನು ಈ ರೀತಿಯಾಗಿ ಸಪ್ರೇಟ್ ಆಗಿ ಉಂಡೆಗಳನ್ನು ಮಾಡ್ಕೊತಾ ಇದ್ದೀನಿ. ಒಮ್ಮೆ ನಾದ್ಕೊಂಡು ನೀವು ಇದನ್ನ ಚಪಾತಿ ಸಹ ಮಾಡ್ಕೋಬಹುದು, ಪೂರಿ ಇಷ್ಟ ಇಲ್ಲ ಅಂದರೆ. ಮಕ್ಕಳಿಗೆ ಇದು ತುಂಬಾನೇ ಚೆನ್ನಾಗೂ ಕಾಣುತ್ತೆ ಈ ರೀತಿಯಾಗಿ ನೀವು ಮಾಡ್ಕೊಡೋದ್ರಿಂದ. ಈ ರೀತಿಯಾಗಿ ನಾನು 3 ಭಾಗಗಳನ್ನ ಮಾಡಿಕೊಂಡೆ ಎಲ್ಲ ಹಿಟ್ಟಲ್ಲೂ. ಈಗ ಎಲ್ಲವನ್ನು ನಾನು ಚಪಾತಿ ರೀತಿಯಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಇಲ್ಲಿ ನಾವು ಕ್ಯಾರೆಟ್, ಬೀಟ್ರೂಟ್ ಎಲ್ಲ ಯೂಸ್ ಮಾಡಿರೋದ್ರಿಂದ ಹೆಲ್ತಿಗೂ ಸಹ ತುಂಬಾನೇ ಒಳ್ಳೆಯದು ಅಂತಲೇ ಹೇಳ್ಬೋದು. ಈಗ ನೋಡ್ತಾ ಇರ್ಬೋದು, ಒಂದರ ಮೇಲೆ ಒಂದು ಇವಾಗ ಈ ರೀತಿಯಾಗಿ ನಾವು ಹಾಕೋಬೇಕಾಗುತ್ತೆ. ಮೊದಲಿಗೆ ಕ್ಯಾರೆಟ್ದು, ಪ್ಲೈನ್ದು ಮತ್ತು ಬೀಟ್ರೂಟನ್ನು ಹಾಕಿ ಒಮ್ಮೆ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿ ರೋಲ್ ಮಾಡಿಕೊಂಡೆ. ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಮಾಡಿಕೊಂಡು ನಿಮಗೆ ಯಾವ ಸೈಜಿಗೆ ಪೂರಿ ಮಾಡ್ತೀರಲ್ಲ ಆ ಸೈಜಲ್ಲಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ಳಿ. ಈಗ ಇದನ್ನು ಪೂರಿಯಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ನೀವು ನನಗೆ ಪೂರಿ ಇಷ್ಟ ಇಲ್ಲ ಅಂದರೆ ಇದೇ ರೀತಿಯಾಗಿ ಸ್ವಲ್ಪ ದಪ್ಪದಾಗಿ ಉಂಡೆಗಳನ್ನು ಕಟ್ ಮಾಡಿಕೊಂಡು ಚಪಾತಿ ಸಹ ಮಾಡ್ಕೋಬಹುದು.
ನೋಡಿ ಈಗ ಚೆನ್ನಾಗಿ ಎಣ್ಣೆ ಕಾದಿದೆ. ಈಗ ಎಣ್ಣೆ ಕಾದ ನಂತರ ಈ ರೀತಿಯಾಗಿ ಒಂದೊಂದೇ ಪೂರಿಯನ್ನು ಹಾಕ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ, ಬಹಳ ಇಷ್ಟಪಡ್ತೀರಾ. ಅದು ಸಹ ಮಕ್ಕಳು ಅಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಯಾಕಂದ್ರೆ ಮಕ್ಕಳಿಗೆ ಏನಾದರೂ ಕಲರ್ಫುಲ್ ಅಂತ ನೋಡ್ಬಿಟ್ರೆ ಸಖತ್ ಇಷ್ಟಪಡ್ತಾರಲ್ವಾ. ಈ ರೀತಿಯಾಗಿ ನಿಜ ಟ್ರೈ ಮಾಡಿ. ನಿಮಗೆ ಪ್ಲೈನ್ ಬೇಡ ಅಂದರೆ ಅಲ್ಲಿ ಪಾಲಕನ್ನು ಯೂಸ್ ಮಾಡಿಕೊಂಡು ಪಾಲಕ್ ಪ್ಯೂರಿ ಸಹ ಮಾಡ್ಕೋಬಹುದು, ಭಾಳ ಚೆನ್ನಾಗಿರುತ್ತೆ. ಇನ್ನು ನನ್ನ ಚಾನಲ್ನಲ್ಲಿ ಬೇರೆ ಬೇರೆ ತುಂಬ ವೆರೈಟಿ ವಿಡಿಯೋಸ್, ಅಡುಗೆ ವಿಡಿಯೋಗಳನ್ನು ಹಾಕಿದ್ದೀನಿ, ಒಮ್ಮೆ ನೋಡ್ಕೊಂಡು ಬನ್ನಿ. ನೋಡಿ ಈಗ ಕಡಲೆಕಾಳು ಸಾಗು ಜೊತೆಗೆ ಟ್ರೈ ಕಲರ್ ಪೂರಿ ಸವಿಯಲು ಸಿದ್ಧ ಆಗಿದೆ. ನಾನು ನೋಡ್ತಾ ಇದ್ದೀನಿ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಅನ್ನಿಸ್ತಾ ಇರ್ಬೋದಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಷ್ಟು ಸಾಫ್ಟ್ ಆಗಿದೆ ಅಂತ, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ವಂಡರ್ಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.